ನವನಕ್ಷತ್ರ ಸನ್ಮಾನ 2026 ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ವೀಟ್ ಹೋಮ್ ರಿಯಾಲಿಟಿ ಪ್ರೆಸೆಂಟ್ಸ್ TV9 ನವನಕ್ಷತ್ರ ಸನ್ಮಾನ 2026. ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸ್ವೀಟ್ ಹೋಮ್ ರಿಯಾಲಿಟಿ, your trusted partner in real estate. Associated sponsor TriLife Hospital, Ashwasurya Realities, Saptagiri NPS University, Kaveri Hospital, Bengaluru. Supported by 3-in-1 Healthcare, Indus 555 DTMT, Lion Restaurant, Mysuru. Gift sponsor Awesome Aesthetic Clinic. ಇದು ಕೇವಲ TV9 ಸಂಭ್ರಮ ಮಾತ್ರವಲ್ಲ, ಇದು ನಿಮ್ಮ ಸಂಭ್ರಮ. ನಿಜ, ನೀವು ಒಳ್ಳೆ ಮಾತನ್ನು ಹೇಳಿದ್ರಿ ಮಧು. ಯಾಕಂದರೆ ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮೆಲ್ಲರ ಕಾರ್ಯಕ್ರಮ. 19 ವರ್ಷಗಳ ಹಿಂದೆ TV9 ಲಾಂಚ್ ಆದಂಥ ಸಂದರ್ಭದಿಂದ ಹಿಡಿದು ಇಲ್ಲಿ ತನಕ ಜನ ನಮ್ಮನ್ನು ಪೋಷಣೆ ಮಾಡಿರುವಂಥ ರೀತಿ ಇದೆಯಲ್ಲ, ಅದು ಬಹಳ ಅದ್ಭುತ. ಹೀಗಾಗಿ ಏನು ಅಂತಂದರೆ TV9 ಇವತ್ತು ಈ ಜೀವನದ ಒಂದು ಭಾಗ ಆಗೋಗ್ಬಿಟ್ಟಿದೆ ಜನಗಳಿಗೆ. ಇಂಥ TV9 ಪ್ರತಿ ವರ್ಷ 3 ಪ್ರಶಸ್ತಿಗಳನ್ನು ಕೊಡ್ತಾ ಇದೆ. ಒಂದೇನು ಅಂದರೆ, ಈ ಮಹಿಳೆಯರಲ್ಲಿ ಯಾರ್ಯಾರು ಸಾಧನೆ ಮಾಡ್ತಾರೆ, ಆ ಎಲೆಮರೆಯ ಕಾಯಿಯ ರೀತಿಯಲ್ಲಿ ಸಾಧನೆ ಮಾಡುವಂಥವ್ರು, ಅವರಿಗೆ ನಾವು ಸನ್ಮಾನ ಮಾಡ್ತೀವಿ. ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಪೊಲೀಸರಿಗೊಂದು ಅವಾರ್ಡ್, ಸೆಲ್ಯೂಟನ್ನು ನಾವು ಮಾಡ್ತೀವಿ. ಜೊತೆಗೆ ನವನಕ್ಷತ್ರಗಳನ್ನು ಗುರುತಿಸಿ ಅವರಿಗೆ ಸತ್ಕರಿಸುವಂಥ, ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ತೀವಿ. ಏನಿದು ನವನಕ್ಷತ್ರ? ಈ ಕಾನ್ಸೆಪ್ಟ್ ಬಂದದ್ದು ಹೇಗೆ? ಬನ್ನಿ ನೋಡೋಣ. TV9 ಕನ್ನಡಿಗರ ಭರವಸೆ, ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. TV9 ಕನ್ನಡ, ಉತ್ತಮ ಸಮಾಜಕ್ಕಾಗಿ, ನೊಂದವರಿಗೆ ಬೆಳಕಾಗಿ, ಕರುನಾಡಿನ ಧ್ವನಿಯಾಗಿ ಕಳೆದ 19 ವರ್ಷಗಳಿಂದ ಜನಸಾಮಾನ್ಯರಿಗೆ ಹೆಜ್ಜೆ ಹೆಜ್ಜೆಗೂ ಜೊತೆಯಲ್ಲಿ ನಿಂತು ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಜನಪರ ಸುದ್ದಿಗಳ ಮೂಲಕ ಕೋಟಿ ಕೋಟಿ ಜನರ ಮನಗೆದ್ದ TV9 ಕನ್ನಡ ಈ 19 ವರ್ಷಗಳಲ್ಲಿ ನಿಷ್ಠುರ ಮತ್ತು ನಿಖರ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಹಲವಾರು ಸಾಧನೆಗಳಿಗೆ ಸಾಕ್ಷಿಯಾಗಿದೆ. ಸಾಕಷ್ಟು ಬದಲಾವಣೆಗಳಿಗೂ ಕಾರಣವಾಗಿದೆ. ಸದಾ ಸರ್ಕಾರ ಮತ್ತು ಸಮಾಜದ ಕಣ್ತೆರೆಸುವಂತ ಸುದ್ದಿಗಳನ್ನು ನೀಡುವ ಮೂಲಕ ಕರ್ನಾಟಕದ ಸುದ್ದಿವಾಹಿನಿಗಳ ಇತಿಹಾಸದಲ್ಲಿ ಅಚ್ಚಳಿಯದ ಹೆಜ್ಜೆ ಮೂಡಿಸಿ ಜನ ಮೆಚ್ಚಿದ ಏಕೈಕ ಸುದ್ದಿವಾಹಿನಿ ಅನ್ನಿಸಿಕೊಂಡಿದ್ದು ಮಾತ್ರ TV9 ಕನ್ನಡ. ಉತ್ತಮ ಸಮಾಜಕ್ಕಾಗಿ ಎನ್ನುವ ಧ್ಯೇಯ ಇಟ್ಕೊಂಡಿರುವ TV9 ಸದಾ ಜನೋಪಕಾರಿ ಸುದ್ದಿಗಳನ್ನ ಬಿತ್ತರಿಸುತ್ತಲೇ ಬಂದಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹದಗೆಟ್ಟ ರಸ್ತೆಗಳ ಬಗ್ಗೆ, ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಹಣ ತಲುಪದ ಬಗ್ಗೆ, ಅಪಾಯಕಾರಿ ಸ್ಥಿತಿಯಲ್ಲಿದ್ದ ಸರ್ಕಾರಿ ಬಸ್ಗಳ ಬಗ್ಗೆ, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಬಿಸಿಯೂಟದ ರೇಷನ್ನಲ್ಲಿ ಹುಳುಗಳು ಪತ್ತೆಯಾಗಿದ್ದರ ಬಗ್ಗೆ, ಸ್ಪೆಷಲ್ ಒಲಿಂಪಿಕ್ನಲ್ಲಿ ಸಾಧನೆ ಮಾಡಿದ ವಿಶೇಷ ಚೇತನರೊಬ್ಬರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ಸಿಗದ ವಸತಿ ಬಗ್ಗೆ, ಇಂಥ 10 ಹಲವು ಜನಪರ ಕಾಳಜಿಯ ವರದಿಗಳನ್ನು ಬಿತ್ತರಿಸುವ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಅವುಗಳನ್ನು ಸರಿಪಡಿಸುವಲ್ಲಿ TV9 ಕನ್ನಡ ಯಶಸ್ವಿಯಾಗಿದೆ. TV9 ಕನ್ನಡ ಮೊದಲಿಂದಲೂ ಸುದ್ದಿ ಹಾಗೂ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡೋದರ ಜೊತೆಗೆ ನಾಡಿನ ಸಾಧಕರನ್ನ ಗುರುತಿಸುವ ಕೆಲಸವನ್ನು ಮಾಡ್ತಿದೆ. ಜೈ ಹೋ ರೈತ, ಜೈ ಜವಾನ್, ಹೆಮ್ಮೆಯ ಕನ್ನಡತಿ, TV9 ಸಲ್ಯೂಟ್ನಂಥ ಕಾರ್ಯಕ್ರಮಗಳ ಮೂಲಕ ಸಮಾಜದ ವಿವಿಧ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಗೌರವಿಸಿದೆ. ಎಲೆಮರೆಕಾಯಿಯಂತ ಸಾಧಕರನ್ನು ಪ್ರೋತ್ಸಾಹಿಸಿದೆ. ಹೀಗೆ TV9 ನೀಡುತ್ತಿರುವ ಪುರಸ್ಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ನವನಕ್ಷತ್ರ ಸನ್ಮಾನ. ಉತ್ತಮ ಸಮಾಜಕ್ಕಾಗಿ ಹಗಲಿರುಳೆನ್ನದೆ ಶ್ರಮಿಸಿ ಕರ್ನಾಟಕದ ಕೀರ್ತಿ ಪತಾಕೆ ಮತ್ತಷ್ಟು ಎತ್ತರಕ್ಕೆ ಹಾರಿಸಿದ ಸಾಧಕರನ್ನ ಗುರುತಿಸಿ ಕಳೆದ 4 ವರ್ಷಗಳಿಂದ ನವನಕ್ಷತ್ರ ಸನ್ಮಾನದ ಮೂಲಕ TV9 ಗೌರವಿಸುತ್ತಾ ಬಂದಿದೆ. ಶಿಕ್ಷಣ, ಆರೋಗ್ಯ, ಕ್ರೀಡೆ, ಸಿನಿಮಾ, ಸಂಗೀತ, ಕಲೆ, ಧಾರ್ಮಿಕ, ಸಮಾಜ ಸೇವೆ,
ವಾಣಿಜ್ಯ ಮತ್ತು ಜೀವಮಾನ ಸಾಧನೆ ಮಾಡಿದ ನಾಡಿನ ಅತ್ಯುನ್ನತ ಸಾಧಕರಿಗೆ ನವನಕ್ಷತ್ರ ಸನ್ಮಾನ ನೀಡಿ ಗೌರವಿಸುತ್ತಾ ಬಂದಿದೆ. ಈ ನವನಕ್ಷತ್ರ ಸನ್ಮಾನ ಪುರಸ್ಕಾರ ಕನ್ನಡ ಮಣ್ಣಿನಲ್ಲಿ ಮತ್ತಷ್ಟು ಸಾಧನೆ ಮಾಡುವವರಿಗೆ ಸ್ಫೂರ್ತಿಯಾಗಲಿ, ಮತ್ತಷ್ಟು ಸಾಧಕರು ಸೃಷ್ಟಿಯಾಗಲಿ ಅನ್ನೋದು TV9 ಆಶಯ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಗಟ್ಟಿಯಾಗಿ ನಿಂತು ಹಾರೈಸುತ್ತಿರುವ ಸಮಸ್ತ ಜನತೆಗೆ ತಲೆಬಾಗಿ ನಾವು ಹೇಳುವ ಮಾತು ಇದೊಂದೇ. ನಿಮಗಾಗಿಯೇ ನಾವು TV9 ನಡೆದು ಬಂದಂಥ ಹಾದಿ ನೋಡಿದ್ರಿ. ಈಗ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಈ ಜ್ಯೋತಿ ಬೆಳಗಿಸೋದ್ರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆಗೆ ನಾವು ಅತಿಥಿಗಳನ್ನು ವೇದಿಕೆ ಮೇಲೆ ಕರಿತಾ ಇದ್ದೀವಿ. ನವನಕ್ಷತ್ರ ಸನ್ಮಾನ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಹಾನರಬಲ್ ಸ್ಪೀಕರ್ UT ಖಾದರ್ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಸರ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಹಾಗೆ TV9 ನೆಟ್ವರ್ಕ್ನ MD ಮತ್ತು CEO ಆದಂತಹ ವರುಣ್ ದಾಸ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ TV9 ನೆಟ್ವರ್ಕ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ COO ವಿಕ್ರಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಶ್ರೀ ಆದಿ ಚುಂಚನಗಿರಿ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಮಾತನಾಡ್ತಾರೆ ಶ್ರೀ ವರುಣ್ ದಾಸ್ ಜಿ. If I ask you, what makes a nation great? Is it the economic power, the military might, or cultural influence? Well, it's all that. But at the heart of it, at the very core of its greatness, is its people. Good evening, ladies and gentlemen. Ilarigu Namaskara. The Honorable Speaker, Shri UT Khadar ji, who is our chief guest this evening, Shri Nirmala Nanda Natha Swamiji, head of Adi Chunchanagiri Math. Thank you, Swamiji, for being with us. All other distinguished guests, dear friends, it's my pleasure to welcome you all to the TV9 Kannada's Navnakshatra Samman 2026. A moment ago, when I asked this rhetorical question, that what makes a nation great, I'm sure some of you would have already guessed that it's the people who makes a nation great. After all, what a nation becomes as a society, as an economy, or a member of the world depends on its people. When the people are hardworking, resourceful, innovative, peace-loving, mindful, and fair-minded, a country gets to build a heaven within its own boundaries. We are fortunate that Karnataka has long been the land of some extraordinary people and culture. From the Vijayanagar Empire to the modern builders like Sri M. Visheshwarya, to tech leaders like N.R. Narayan Murthy and Azim Premji, and of course, India's biotech baroness Kiran Majumdar Shaw and Vani Kola, the Kalari capital, who is powering startups in Karnataka and beyond. And some others like Desh Deshpande and Jayashree Ullal have planted Karnataka's map overseas in countries like the US. Today, Karnataka has the second highest number of startups in the country. It is the preferred destination for global capability centers or GCCs that are growing in number with every passing month. The GCCs show us the changing face of IT landscape in India. It is no longer about back office work, but frontier innovation too, which of all the GCCs that are set up in Karnataka and in India are focusing on cutting edge
innovation and research which are vital to their global competitiveness. Karnataka has been the driver of India's tech boom. And that is reflected in Karnataka's GDP, which has zoomed, which was just about 3 billion USD about a couple of decades back. Today, it stands at 300 billion USD. Impressively, Karnataka contributes to about 9% of the total tax collected in our country, with just about 5% population. But it looks like that Karnataka is just getting started. Under its vision of 2030 plan, Karnataka wants to create a $1 trillion economy by 2032 and hit $3.7 trillion by 2047, when as a nation we would be celebrating the 100th year of our independence. But currently, at the world face tariff-led economic uncertainty and new geopolitical realignment, it is important for states like Karnataka to focus on policies which are future-proof. Now that said, one of my favorite mantras that I like to keep repeating to myself is, if it is to be, it is up to me. Or like Gandhiji said, be the change that you want to see. This evening, we are gathered to celebrate and honor achievements of some extraordinary individuals. These Navnakshatras are living examples of Gandhiji's mantra. They are role models of millions in Karnataka and beyond who aspire to make a difference in this world. And I mean it when I say that I feel blessed to be in their presence. I'm grateful to them for their leadership and their unflinching dedication. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಬೃಂದಾಸ್ತಿ. ಈಗ ಸನ್ಮಾನ್ಯ ಸ್ಪೀಕರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಸ್ಪೀಕರ್ ಸಾಹೇಬ್ರಿಗೆ ಕೇಳ್ತಾ ಇದ್ದೀನಿ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನಿವತ್ತು TV9 ಸಂಸ್ಥೆಯ ಮುಖ್ಯಸ್ಥರಾದ ಬರುಣ್ ದಾಸ್ ಅವರನ್ನು, ಇಡೀ ಸಂಸ್ಥೆಯ ಇಡೀ ಟೀಮನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮ ಅಥವಾ ಇವತ್ತು ಕೆಲವರಿಗೆ ಗಣ್ಯ ಅತಿಥಿಗಳಿಗೆ ನಾವು ಗೌರವ ಕೊಡುವ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಅದು ಅವರಿಗೆ ಸಲ್ಲಿಸುವಂಥ ಒಂದು ಗೌರವ ಮಾತ್ರ ಅಲ್ಲ. ಇದು ಬಹುಶಃ ಆ ಪ್ರತಿಯೊಬ್ಬರು ಯಾರು ಇವತ್ತು ಸನ್ಮಾನ ಸ್ವೀಕರಿಸಿದ್ದಾರೆ ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಮತ್ತು ಅವರು ಪಟ್ಟಂಥ ಶ್ರಮ, ಅವರ ತಾಳ್ಮೆ, ಅವರ ಸಹನೆ, ಬಂದಂಥ ಸಮಸ್ಯೆಗಳನ್ನು ಸಾಮರ್ಥ್ಯವಾಗಿ ಎದುರಿಸಿಕೊಂಡು ಆ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಇವತ್ತಿನ ಅದು ಕಾಲಘಟ್ಟದಲ್ಲಿ ಎಲ್ಲವನ್ನು ಕೂಡ ಮೀರಿ ಸಮಾಜದಲ್ಲಿ ಯಶಸ್ವಿಯಾಗಿ ಇದ್ದು ಅತ್ಯಂತ ಒಂದು ಮಾದರಿಯಾದ ಒಂದು ವ್ಯಕ್ತಿತ್ವ ಇವತ್ತು ಸಮಾಜಕ್ಕೆ ಮತ್ತು ದೇಶಕ್ಕೆ ರೂಪಿಸಿದೆಲ್ಲ ಅವರನ್ನು ಇವತ್ತು ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ತೋರಿಸಿ ಆ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಪ್ರೋತ್ಸಾಹ ಕೊಡುವಂಥ ಒಂದು ಪ್ರೇರಣೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ 9 ಜನವು ಕೂಡ ತಾವೇನು ಆಯ್ಕೆ ಮಾಡಿದ್ದೀರಿ, ನಿಜವಾಗಿಯೂ ಅವು ನವನಕ್ಷತ್ರಗಳೇ ಮತ್ತು ಈಗ ಮಾತ್ರ ಅಲ್ಲ ಭವಿಷ್ಯದ ಜನಗೂ ಕೂಡ ಅವ್ರು ನೆನಪಿಟ್ಕೊಳ್ಳುವಂಥ ವ್ಯಕ್ತಿತ್ವ ಅಂತ ಹೇಳಿಕೊಂಡು ನಾವು ನಿಮ್ಮೆಲ್ಲರಿಗೂ ನಾನು ಇವತ್ತು ಅಭಿನಂದಿಸ್ತೇನೆ. ಈ ನವನಕ್ಷತ್ರಗಳು ಯಾರಿದ್ದಾರೆ ಅವರನ್ನು ಶುಭಾಶಯ ಸಲ್ಲಿಸಿಕೊಂಡು ದೇವರು ದೀರ್ಘಾಯುಷ್ಯ, ಆರೋಗ್ಯ, ಶಕ್ತಿ, ಸಂಪತ್ತು ಕೊಟ್ಟು ಇನ್ನೂ ಕೂಡ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದೆ ಇನ್ನು ಹುಟ್ಟಿ ಬರೋದ ಮಕ್ಕಳಿಗೆ ಪ್ರೇರಣೆ ಆಗುವಂಥ ಕೆಲಸಗಳು ನಿಮ್ಮಿಂದ ಆಗಲಿಂದ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾವು ಬೇಡಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಸನ್ಮಾನ ಸ್ವೀಕರಿಸುವ ಎಲ್ಲ ಜನರು ಕೂಡ ಅದ್ಭುತವಾದಂಥ ನಕ್ಷತ್ರಗಳು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ನಾವು ಅಳೆದು ತೂಗಿ ಆಯ್ಕೆ ಮಾಡುವಂಥದ್ದು ಇದೆಯಲ್ಲ, ಅದು ಕೇವಲ ವ್ಯಕ್ತಿ ನೋಡೋದಲ್ಲ, ನಾವು ವ್ಯಕ್ತಿತ್ವವನ್ನು ನೋಡ್ತೀವಿ, ಸಮಾಜಕ್ಕೆ ಅವರ ಕೊಡುಗೆ ಏನು ಅದನ್ನು ನೋಡ್ತೀವಿ, ಎಷ್ಟರ ಮಟ್ಟಿಗೆ ಅವರ ಸಮಾಜಕ್ಕೆ ಪ್ರೇರಣೆ ಅದನ್ನು ನೋಡಿ ನಾವು ಸನ್ಮಾನ ಸತ್ಕಾರವನ್ನು ಮಾಡುವಂಥದ್ದು. ಎಸ್, ಆರಂಭದ ಸರದಿ ಎಂತೆಂಥ ಅದ್ಭುತವಾದ ಸಿನಿಮಾಗಳು ಬಂದು ಅಂದರೆ ಅವರು ಮುಟ್ಟಿದ್ದೆಲ್ಲ ಚಿನ್ನ, ಸುಮ್ಮನೆ ಬಂದ್ಬಿಡುತ್ತಾ? ಖಂಡಿತವಾಗಲೂ ಇಲ್ಲ. ಅವರ ಆಯ್ಕೆ ಆ ರೀತಿ ಇರುತ್ತೆ. ಈ ಸಂಸ್ಥೆ ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅಂತಂದರೆ ಕರ್ನಾಟಕದ ಗಡಿಯನ್ನು ದಾಟಿ ಇಡೀ ದೇಶವನ್ನು ವ್ಯಾಪಿಸ್ಕೊಂಡಿದೆ. ಜೊತೆಗೇನು ಅಂದರೆ ಇತ್ತೀಚಿನ ದಿನಗಳಲ್ಲಂತೂ ಈ ಮಹಾವತಾರ ನರಸಿಂಹದಂಥ ಅದ್ಭುತವಾದಂಥ ಸಿನಿಮಾ ಕೂಡ ಬಂದಿದೆ. ಯಾವುದಾ ಸಂಸ್ಥೆ? ಆ ಸಂಸ್ಥೆಯ ಬೆನ್ನೆಲುಬು, ಆ ಸಂಸ್ಥೆಯ ಶಕ್ತಿ ಯಾರು? ಬನ್ನಿ ನೋಡೋಣ.
ವಿಜಯ್ ಕಿರಗುಂದೂರ್ ಮತ್ತು ಚೆಲುವೇಗೌಡರ ಜೋಡಿ ಇದೆಯಲ್ಲ, ಜೋಡಿ ಅದ್ಭುತವಾದಂಥ ಮೋಡಿ ಮಾಡ್ತಾ ಇದೆ. ನಾವೀಗ ವೇದಿಕೆ ಮೇಲೆ ಕರಿತಾ ಇದ್ದೀವಿ. ವಿಜಯ್ ಕಿರಗುಂದೂರ್ ಅವರು ಬಂದಿಲ್ಲ. ಹೌದು, ಹೊಂಬಾಳೆ ಫಿಲ್ಮ್ಸ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತಹ ಆದರ್ಶ್ ಜೆ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ವಿಜಯ್ ಸರ್ ಮತ್ತು ಹೊಂಬಾಳೆ ಸಂಸ್ಥೆಯ ಪರವಾಗಿ TV9 ತಂಡಕ್ಕೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ವಿಜಯ್ ಕಿರಗುಂದೂರ್ ಅವರು ಒಂದು ಸಂದೇಶ ಕಳಿಸಿದ್ದಾರೆ, ಬನ್ನಿ ನೋಡೋಣ. ನಮಸ್ಕಾರ ಎಲ್ಲರಿಗೂ. TV9 ಸಂಸ್ಥೆಯವರು ನಮ್ಮ ಹೊಂಬಾಳೆ ಸಂಸ್ಥೆಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ತುಂಬ ಸಂತೋಷವಾಗಿದೆ. ನಾನು ಈ ಫಂಕ್ಷನ್ಗೆ ಬರಲಿಕ್ಕಾಗಲಿಲ್ಲ, ದಯಮಾಡಿ ಕ್ಷಮೆ ಇರಲಿ. TV9 ಸಂಸ್ಥೆಗೂ ಮತ್ತು ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮ್ಮ ಭಾರತ ದೇಶದಾಗ ನಂಬರ್ 1 ಚಾನಲ್ ಅಂತ ಹೆಸರು ಪಡೆದಂಥದ್ದು ಏನಾದರೂ ಇದ್ದರೆ ಅದು TV9 ಭಾಳ ಮೆಚ್ಚುವಂಥದ್ದು ಮತ್ತು ಪಕ್ಷಾತೀತವಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಈ ಒಂದು ಚಾನಲನ್ನು ನಿಜವಾಗಲೂ ಭಾಳ ಮೆಚ್ಚುವಂಥ ಕೆಲಸ ಮತ್ತು ಈ ಚಾನಲ್ನೊಳಗೆ ಕೆಲಸವನ್ನು ಮಾಡೋಂಥವ್ರಿಗೆ ಎಲ್ಲರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಏನು 9 ಇವತ್ತು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಸಂಸ್ಥೆ ಈ ಕೆಲಸವನ್ನು ಸತತವಾಗಿ ಮಾಡ್ತಾ ಬಂದಿದೆ, ಇನ್ನೂ ಮಾಡಲಿ, ಎಲ್ಲರನ್ನ ಗೌರವಿಸಲಿ ಮತ್ತು ಅದರ ಜೊತೆಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದು ಭಾಳ ಮೆಚ್ಚುವಂಥ ಕೆಲಸ. ಈ TV ಚಾನಲ್ಗೆ ಮತ್ತೊಮ್ಮೆ ತಂತ್ರಜ್ಞಾನದಿಂದ ಹಿಡ್ಕೊಂಡು ಇಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಅದ್ರ ಜೊತೆಗೆ ನನಗೆ ಭಾಳ ವಿಶೇಷ ಅಂದರೆ ಹೊಂಬಾಳೆ ಸಿನಿಮಾ ಸಂಸ್ಥೆಗೆ ನನಗೆ ಅವಕಾಶ ಸಿಕ್ಕಿದೆ ಪ್ರಶಸ್ತಿ ಕೊಡೋದು. ಯಾಕಂದರೆ ಕರ್ನಾಟಕದೊಳಗೆ ಕನ್ನಡ ಭಾಷೆ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಷೆದೊಳಗೆ ಅಷ್ಟೇ ಅಲ್ಲ, ಇದನ್ನು ಒಳ್ಳೆ ಸಿನಿಮಾವನ್ನು ಮಾಡೋದ್ರ ಮುಖಾಂತರ ಹೊಂಬಾಳೆ ಒಳ್ಳೆ ಹೆಸರನ್ನು ಪಡೆದುವಂಥ ಸಂಸ್ಥೆ ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಿದ್ರಿ. ನಿಮಗೆ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸಿ, ಹೊಂಬಾಳೆ ಸಂಸ್ಥೆಯವರಿಗೂ ವಿಶೇಷವಾಗಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಈ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ನಂಬಿಕೆಯ ಆಸ್ಪತ್ರೆ ಅಂತಂದರೆ ಅದು ಮಣಿಪಾಲ್ ಆಸ್ಪತ್ರೆ. ಮಣಿಪಾಲ್ ಆಸ್ಪತ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿಸ್ತಾರ ಆಗ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಏನು? ಎತ್ತರಕ್ಕೆ ಬೆಳೀತಾ ಇದೆಯಲ್ಲ, ಅದಕ್ಕೆ ಕಾರಣ ಏನು? ಅದರ ಹಿಂದೆ ಒಂದು ಶಕ್ತಿ ಇದೆ. ಎಂಥ ಶಕ್ತಿ ಅಂತಂದರೆ ಅದರ ಮುಂದೆ ಒಂದು ಗುರಿ ಇದೆ, ಆ ಗುರಿಯನ್ನು ಬೆನ್ನಟ್ಟುವಂಥ ಛಲ ಇದೆ. ಸಂಸ್ಥೆಗೆ ಸುದರ್ಶನ ಚಕ್ರ ಈ ವ್ಯಕ್ತಿ ಮತ್ತೆ ವ್ಯಕ್ತಿತ್ವ. ಯಾರದು? ಬನ್ನಿ ನೋಡ. ಮಣಿಪಾಲ ಆಸ್ಪತ್ರೆಗಳ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪೂರ್ವ ಸೇವೆಯನ್ನ ಸಲ್ಲಿಸಿರುವಂತಹ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರನ್ನ ಗೌರವಿಸೋದಕ್ಕೆ, ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಚಿವರಾದಂತಹ ದಿನೇಶ್ ಗುಂಡೂರಾವ್, ಹಾಗೆ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮಾರ್ಕೆಟಿಂಗ್ ಅಂಡ್ ಅಡ್ಮಿಷನ್ ಸಪ್ತಗಿರಿ NPS ಯೂನಿವರ್ಸಿಟಿಯ ಡಾಕ್ಟರ್ ಪ್ರಶಾಂತ್ ಕುಮಾರ್ HP, ಹಾಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಆದಂತಹ ರಾಹುಲ್ ಚೌಧರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರಳ ಸಜ್ಜನ ವ್ಯಕ್ತಿತ್ವ, ಅವರ ಸಾಧನೆಯ ಬಗ್ಗೆ, ಈ ಪುರಸ್ಕಾರದ ಬಗ್ಗೆ ಸರ್. ಇವತ್ತು ನನಗೆ ಭಾಳ ಸಂತಸದ ದಿನ. ನವ ನಕ್ಷತ್ರ ಸನ್ಮಾನದಲ್ಲಿ ನನ್ನನ್ನು ಸಿಲೆಕ್ಟ್ ಮಾಡಿದ್ದಕ್ಕೆ ನಾನು TV9 ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಯಾಕೆಂದರೆ ಈಗ ಅವಾರ್ಡ್ ಸಿಕ್ಕಿರೋದು ತುಂಬ ಅವಾರ್ಡ್ಸು ಸಿಕ್ಕುತ್ತೆ, ಆದರೆ ಈ ಅವಾರ್ಡ್ ಒಂದು ಸ್ಪೆಷಲ್ ಅವಾರ್ಡ್ ಅಂತಲೇ ಹೇಳ್ಬೋದು. ಮಾಧ್ಯಮದಿಂದ ಡಾಕ್ಟ್ರಿಗೆ ಕೊಡುವಂಥ ಅವಾರ್ಡ್ ಯಾವಾಗಲೂ ಸ್ಪೆಷಲ್ಲು. ಹಾಗಾಗಿ ಈ ಅವಾರ್ಡ್ ಯಾವತ್ತೂ ನನ್ನ ಹಾರ್ಟಿನ ಹತ್ರನೇ ಇಟ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಅವಾರ್ಡ್ ಆ್ಯಂಡ್ ಜೈ ಕರ್ನಾಟಕ, ಜೈ ಹಿಂದ್. ಗ್ರೇಟ್ ಸರ್, ಗ್ರೇಟ್ ಸರ್. ಹೆಲ್ತ್ ಮಿನಿಸ್ಟರ್ ಆದಮೇಲೆ ಅವರ ಸಾಧನೆ ಏನು ಅಂತ ಇನ್ನೂ ಚೆನ್ನಾಗಿ ನಂಗೆ ಅರ್ಥ ಆಯಿತು. ಆದರೆ ಒಂದು ರೀತಿ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ವೈದ್ಯರಾಗಿ ಮಣಿಪಾಲ್ ಸಂಸ್ಥೆಯಲ್ಲಿ ಭಾಳ ಮುಖ್ಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದರೂ ಕೂಡ ಸಾರ್ವಜನಿಕ ಒಂದು ಆರೋಗ್ಯದ ವಿಚಾರದ ಬಗ್ಗೆ ಮತ್ತು ಜನರಿಗೆ ತಿಳುವಳಿಕೆ ನೀಡುವಂಥದ್ರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಯಾವುದೇ ಒಂದು ಸರ್ಕಾರದಲ್ಲಿ ಒಬ್ಬರು ಎಕ್ಸ್ಪರ್ಟಿನ ಅಡ್ವೈಸ್ ಬೇಕು ಅಂತ ಇದ್ದಾಗ ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೀವಿ, ಯಾರನ್ನ ಕರಿಬೇಕು ಅಂತ ಒಂದು ಪಟ್ಟಿ ಮಾಡಿದಾಗ
ಅದರಲ್ಲಿ ಬಹುಶಃ ಪ್ರಥಮ ಹೆಸರುಗಳಲ್ಲಿ ಡಾಕ್ಟರ್ ಸುದರ್ಶನ್ ಬಲಾಲ್ ಆಗಿರ್ತಾರೆ. ಕೇವಲ ಅವರ ಪ್ರೊಫೆಷನಲ್ ಲೈಫಲ್ಲಿ ಮಾತ್ರ ಅಲ್ಲ, ಪಬ್ಲಿಕ್ ಲೈಫಲ್ಲೂ ಕೂಡ ಅವ್ರಿಗೊಂದು ಇನ್ವಾಲ್ವ್ಮೆಂಟ್ ಇದೆ. ನಾನು ಒಂದ್ಸಲ ಹೇಳಿದ್ದೆ, ನೀವು ಯಾಕೆ ಪೊಲಿಟಿಷಿಯನ್ ಆಗಬಾರ್ದು ಅಂತ. ಆದರೆ ಅವ್ರು ಹೇಳಿದ್ರು, ಅಲ್ಲ ಹೆಂಗೋ ಪಾಪ ಆಸ್ಪತ್ರೆಗಳಲ್ಲಿ ಒಳ್ಳೆ ಸೇವೆ ಮಾಡ್ತಿದ್ದಾರೆ, ಅವ್ರು ಯಾಕೆ ಪಾಪ ರಾಜಕಾರಣಕ್ಕೆ ಒಂದು ಸಲಹೆ ಕೊಟ್ಟಿದ್ದೆ ಅವರಿಗೆ. ಆದರೆ ಅವರು ಆ ಕ್ಷಣಕ್ಕೇನೆ ನಿರಾಕರಣೆ ಮಾಡಿದ್ರು. ಅದ್ರದ್ದು ಇವತ್ತು ನಿಜವಾಗ್ಲೂ ನನಗೆ ಭಾಳ ಸಂತೋಷ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅವ್ರು ಚೆಕ್ ಕೊಟ್ಟಂಥ ಸಂದರ್ಭದಲ್ಲಿ ಸುದರ್ಶನ್ ಬಲಾಲ್ರು ಏನು ಚೆಕ್ ಕೊಟ್ಟರಲ್ಲ ಅಂತ ಕೇಳಿದ್ರು. ಅದು ನಾವು ಯಾಕೆ ಕೊಟ್ಟಿವಿ ಅಂತಂದರೆ ತುಂಬ ಜನರಿಗೆ ನಾವು ಫೋನ್ ಮಾಡ್ತಾ ಇರ್ತೀವಿ, ಸರ್ ಇವರು ಬಡವರು ನೋಡಿ, ಇವ್ರಿಗೆ ತೊಂದರೆ ಇದೆ ಅಂತ. ಯಾವಾಗಲೂ ಕೂಡ ಸ್ಪಂದಿಸ್ತಾರೆ. ಬಹಳಷ್ಟು ಜನರಿಗೆ ಅವ್ರು ಫ್ರೀ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಇವರು ಕಟ್ಟಿದಂಥ ಸಂಸ್ಥೆ ಇದೆಯಲ್ಲ, ಭಾಳ ಅದ್ಭುತವಾದಂಥ ಸಂಸ್ಥೆ. ಸಣ್ಣ ಪ್ರಮಾಣದಲ್ಲಿ ಕಟ್ಟಿದಂಥ ಸಂಸ್ಥೆ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಭಾರತೀಯ ಸೇನೆ ಕೂಡ ಇವರ ಸೇವೆಯನ್ನು ಬಳಸ್ಕೊಳ್ತಾ ಇದೆ. ಅಂತ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಅದ್ಭುತ ಜೀವ ಶಂಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರನ್ನು ಸನ್ಮಾನಿಸಲಿಕ್ಕೆ ಸಚಿವ ಕೃಷ್ಣ ಬೈರೇಗೌಡರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ಜೊತೆಗೆ ಸಂಸ್ಥೆಯ ಸಿಇಒ ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಅದರ ಜೊತೆಯಲ್ಲಿ ವಲ್ಫ್ರೆಡ್ ಸ್ಯಾಮ್ಸನ್, ವೈಸ್ ಪ್ರೆಸಿಡೆಂಟ್, ಕಾವೇರಿ ಹಾಸ್ಪಿಟಲ್ ಬ್ಯಾಂಗ್ಳೂರ್, ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಆದಂತಹ ರಾಹುಲ್ ಚೌಧರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮಾತಾಡಿ ಸರ್. ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ, ಆಮೇಲೆ ನನ್ನ ಸ್ನೇಹಿತರಾದಂಥ ಹರಿಪ್ರಸಾದ್ರವರಿಗೆ, ನಾನು ಚೇರ್ಮನ್ ಆಗಿದ್ದರೂ ಸಹ ನನ್ನ ಜೊತೆ ಹರಿಪ್ರಸಾದ್ರವರು CEO ಮತ್ತು ಪ್ರೆಸಿಡೆಂಟ್ ಆಗಿಬಿಟ್ಟು ನಾವಿಬ್ಬರು ಅಣ್ಣ ತಮ್ಮಂದಿರ ಥರ ಈ ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೀವಿ. ನಾನು 83 ವರ್ಷ ಆಗಿರೋದ್ರಿಂದ ಎರಡು ಮಾತುಗಳನ್ನು ಹೇಳ ಬಯಸ್ತೇನೆ. ಒಂದೇನು ಅಂದರೆ, ನಮ್ಮ ಯುವಕರುಗಳೇ ಆಗಲಿ, ಇದು ಯಾವಾಗಲೂ ಹಣದ ಹಿಂದೆ ಮುಂದೆ ಓಡಾಡಬೇಡಿ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ, ನಿಮ್ಮಲ್ಲಿ ಒಂದು ಕೌಶಲ್ಯ ಇದ್ದರೆ, ಕೌಶಲ್ಯವನ್ನು ಬೆಳೆಸ್ಕೊಂಡ್ರೆ ನಿಮಗದು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಯೋಚನೆ ಮಾಡಬೇಡಿ. ಬರದೇ ಹೋದರೂ ಪರವಾಗಿಲ್ಲ, ಎಷ್ಟು ಬಂದರೆ ಅಷ್ಟು ಸಾಕು. ಅದನ್ನು ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಹಣದ ಹಿಂದೆ ಮುಂದೆ ಓಡಾಡಬೇಡಿ. ವಿದ್ಯೆ, ಆಮೇಲೆ ಕೆಲಸ ಕಾರ್ಯಗಳನ್ನು ಕಲಿಯೋದು, ಇದನ್ನು ಕಲಿತರೆ ನ್ಯಾಚುರಲಿ ನೀವೆಲ್ಲ ಮುಂದೆ ಬರ್ತೀರಾ, ನಮ್ಮ ದೇಶನೂ ಮುಂದೆ ಬರುತ್ತೆ. ಇದಿಷ್ಟೇ ನಾನು ಹೇಳಬಯಸೋದು. ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರಬೇಕಾದಂಥ ಸಂದರ್ಭದಲ್ಲಿ ಅಂತಹ ತಂತ್ರಜ್ಞಾನವನ್ನು ನಮ್ಮ ದೇಶದಲ್ಲಿ ಹುಟ್ಟು ಹಾಕಿ ಅದನ್ನು ಅವರಿಗೆ ಸಮಾನಾಂತರವಾಗಿ ಅಭಿವೃದ್ಧಿಪಡಿಸಿ 21ನೇ ಶತಮಾನ ತಂತ್ರಜ್ಞಾನದ ಯುಗ. ಇದರಲ್ಲಿ ಯಾರು ತಂತ್ರಜ್ಞಾನದಲ್ಲಿ ಸಾಧನೆ ಮಾಡ್ತಾರೆ ಅವರಿಗೆ ಸಲ್ಲುತ್ತೆ 21ನೇ ಶತಮಾನ. ಅಂಥ ದಿಕ್ಕಿನಲ್ಲಿ ಭಾರತ ದೇಶಕ್ಕೆ ತಂತ್ರಜ್ಞಾನದ ಶಕ್ತಿಯನ್ನು ತುಂಬ್ತಾ ಇರ್ತಕ್ಕಂಥ ಶಂಕರ್ ಅವರಿಗೆ ಸನ್ಮಾನ ಮಾಡಿರೋದು ಭಾಳ ವಿಶೇಷ. ಈ ಸನ್ಮಾನ ಕರ್ನಾಟಕದ ಅದ್ವಿತೀಯ ಸುದ್ದಿವಾಹಿನಿ TV9 ಅವರು ಮಾಡ್ತಾ ಇರೋದು ಕೂಡ ಇನ್ನಷ್ಟು ವಿಶೇಷ. ಪ್ರಶಸ್ತಿಗೆ ಭಾಜನರಾದಂಥ ಎಲ್ಲರಿಗೂ ಕೂಡ ನಮ್ಮ ಅಭಿನಂದನೆಗಳು. ಇಂಥ ಒಳ್ಳೆಯ ಕೆಲಸ ಮತ್ತಷ್ಟು ಮುಂದುವರಿಯಲಿ. ಈ ಕಾರ್ಯಕ್ರಮ ಸಮಾಜದಲ್ಲಿ ಒಳ್ಳೆ ಸಾಧನೆ ಮಾಡಲಿಕ್ಕೆ ಇನ್ನಷ್ಟು ಜನಕ್ಕೆ ಪ್ರೇರಣೆ ಆಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಸರ್.